ನಮಸ್ತೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ನ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಿನ್ನೆ ನೋಡ್ಬೋದು, ಕಾವ್ಯ ಅವರಿಗೂ ಅಶ್ವಿನಿ ಅವರಿಗೂ ಜೋರು ಗಲಾಟೆ ಶುರುವಾಗಿದ್ದು ಗಿಲ್ಲಿ ಅವರಿಂದ, ಆದರೆ ಬೆಂಕಿ ಹತ್ತಿದ್ದು ಮಾತ್ರ ಅಶ್ವಿನಿ ಅವರಿಗೆ, ಕಾವ್ಯ ಅವರಿಂದ. ಸೊ ದಿನಸಿ ಸಾಮಾನು ಅಷ್ಟು ವಾಪಸ್ ಹೋಯಿತು. ಯಾವ ಕಾರಣಕ್ಕೆ ಅಂತಲೂ ಹೇಳ್ತೀನಿ. ಮಲ್ಲಮ್ಮನವರ ಹಾಗೆ ಧ್ರುವಂತವ್ರದ್ದು ಒಂದು ಬಾಂಡಿಂಗ್ ನೋಡಿದ್ರೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ತಿಳಿದಿಲ್ಲ ಅಂತ ಹೇಳಿ ಅವರನ್ನು ಅರ್ಥ ಮಾಡಿಸೋದು ಒಂದು ನಿನ್ನೆ ಎಪಿಸೋಡ್ ತುಂಬ ಖುಷಿ ಆಯಿತು. ಸೊ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಫಸ್ಟಲ್ಲಿ ಹೇಳ್ತೀನಿ, ನಿನ್ನೆ ಒಂದು ಟಾಸ್ಕ್ ಇತ್ತು. ಯಾಕಂದರೆ ಒಂಟಿ ಯಾರು ಇರ್ತಾರೆ, ಒಂಟಿಯವರು ಏನು ದಿನಸಿ ಸಾಮಾನ ತಗೊಳ್ತಾರೆ ಅದನ್ನು ಬಿಟ್ಟು ಅವ್ರು ಬಿಟ್ಟಿದ್ದನ್ನು ಜಂಟಿಯವರು ತಗೋಬೇಕಾಗತ್ತೆ ಅಂತೇಳಿ ಅದಕ್ಕೆ ಟಾಸ್ಕ್ ಕೊಟ್ಟಿರ್ತಾರೆ. ಒಂಟಿಯವರು ಹೋಗಿ ಯಾವ್ಯಾವ ವಸ್ತುಗಳನ್ನು ತಗೊಳ್ತಾರೆ, ಆ ಬಿಟ್ಟಿದ್ದ ವಸ್ತುಗಳು ಜಂಟಿಯವರಿಗೆ ಆಗುತ್ತೆ. ಸೊ ಹಾಗಾಗಿ ಒಂಟಿಯವ್ರನ್ನ ಸಪ್ರೇಟ್ ರೂಮಲ್ಲಿ ಕರೆಸ್ಬಿಟ್ಟು ಇಂಟ್ರಡಕ್ಷನ್ ಕೊಡ್ತಾರೆ ಬಿಗ್ ಬಾಸ್ ಅವರು. ಸೊ 2 ಬಾಸ್ಕೆಟ್ ಇರುತ್ತೆ, 2 ಬಾಸ್ಕೆಟಿಗೆ 30 ಸೆಕೆಂಡ್ಸ್ ಕೊಡ್ತೀನಿ. ಸೊ ಆ ಬಾಸ್ಕೆಟನ್ನು ಈಚೆ ಇಟ್ಬಿಡಿ, ನಿಮಗೆ ಯಾವುದಾದ್ರು ಬೇಕೋ ಅದನ್ನು ತೊಗೊಳ್ಳಿ. ಬೇಡದೇ ಇರೋದು ಅಂದರೆ ಉಳಿದಿರುವಂಥದ್ದು ಜಂಟಿ ಖಾತೆಗೆ ಹೋಗುತ್ತೆ ಅಂತ. ಅದೇ ಪ್ರಕಾರ ಎಲ್ಲರೂ ಮಾಡ್ತಾರೆ. ಬಟ್ ಮಲ್ಲಮ್ಮನವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಅವರು ತಿಳುವಳಿಕೆ ಇಲ್ಲದವರು, ಹಾಗೆ ಸ್ಪಷ್ಟವಾಗಿ ಕನ್ನಡನೂ ಸಹ ಅರ್ಥ ಆಗದೇ ಇರೋರು, ಅವರು ಆಡು ಭಾಷೆಯಲ್ಲಿ ಮಾತಾಡಿದವರು. ಅವರಿಗೆ ಬಿಗ್ ಬಾಸ್ ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಸೆಕೆಂಡ್ ಚಾನ್ಸ್ ಕೊಟ್ಟಾಗ ಮನೇಲಿರೋರೆಲ್ಲ ಅರ್ಥ ಮಾಡಿಸಿ ಹೇಳಿ, ಸೊ ಸೆಕೆಂಡ್ ಚಾನ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ನನಗೆ ಧ್ರುವಂತೂ ಹಾಗೆ ಸೈಕೋ ಸುಧೀರ್ ತುಂಬ ಖುಷಿ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಗೊತ್ತಿಲ್ಲ ಅಂದರೆ ನಾವು ಯಾವ ಥರ ತಿಳುವಳಿಕೆ ಹೇಳಬೇಕು, ಧ್ರುವಂತ್ ಎಸ್ಪೆಷಲಿ. ಸೊ ಅವ್ರ ಜೊತೆನೇ ಇದ್ದು ಹಿಂಗಲ್ಲ ಹಾಗಲ್ಲ ಹೀಗೆ ಒಂದು ತಾಯಿ ಮಗನಿಗೆ ಹೇಗೆ ಹೇಳ್ತಾರೆ, ಮಗುಗೆ ಒಂದು ತಾಯಿ ಯಾವ ಥರ ಹೇಳ್ತಾರೆ, ಅದೇ ಥರ ಅರ್ಥ ಮಾಡಿಸಿ ಹೇಳಿ ತುಂಬ ಅರ್ಥ ಮಾಡಿಸಿ ಹೇಳಿದರು. ಸೊ ಅದು ನಿನ್ನೆ ಒಂದು ಸ್ಕ್ರೀನಲ್ಲಿ ಹೋಯಿತು. ಅಂದರೆ ಇನ್ನೊಂದು ಸ್ಕ್ರೀನಲ್ಲಿ ಒಂಟಿಗಳು ಅಂದರೆ ಜಂಟಿಗಳು ಮಾಡಿದ ತಪ್ಪಿಂದ ರೇಷನ್ಗಳು ಒಂದೇ ಒಂದು ಯಾವುದು ಮುಖ್ಯವಾದದ್ದು ಮಾತ್ರ ಇಟ್ಕೊಂಡು ಮತ್ತೆಲ್ಲದು ಒಂಟಿಗಳಾಗಿರ್ತಾರಲ್ವ, ಸೊ ಅವ್ರು ಏನು ಗಳಿಸಿರೋ ಅಂಥ ರೇಷನ್ಗಳು ಅದು ವಾಪಸ್ ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಪನಿಷ್ಮೆಂಟು ಸಿಗುತ್ತೆ. ಅಶ್ವಿನಿ ಅವರು ಗಿಲ್ಲಿಯವರಿಗೆ ಮತ್ತು ಕಾವೇಶ್ ಅವರಿಗೆ ಬಿಸಿಲಲ್ಲಿ ಕುಕ್ಕುರ್ ಕಾಲಲ್ಲಿ ಕೂರಲಿಕ್ಕೆ ಬರ್ತಾರೆ. ಸೊ ಅಲ್ಲಿಂದನೇ ಸ್ವಲ್ಪ ಟ್ರಿಗರ್ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಬಿಗ್ ಬಾಸ್ ಒಂದು ಬಾಂಬ್ ಹಾಕ್ತಾರೆ. ಸೊ 100 ಡೇಸ್ಗೆ ಕಾಯಬೇಕಂತಿಲ್ಲ ಬಿಗ್ ಬಾಸ್ ಫಿನಾಲೆಗೆ. 3 ಡೇಸಲ್ಲೇ ಒಂದು ಫಿನಾಲೆ ಆಗುತ್ತೆ. ಇದರಲ್ಲಿ ಗುಂಪಾಗಬೇಕಾದ್ರೆ ಎಲಿಮಿನೇಷನ್ ಆಗ್ಬೋದು, ಆದರೆ ಒಬ್ಬಂಟಿಯಾದರೂ ಆಗ್ಬೋದು. ಸೊ ಚೆನ್ನಾಗಿ ಆಡಿ ಅಂತೇಳಿ ಅದರಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ. ಅಂದರೆ ಫಿನಾಲೆ ವಾರಕ್ಕೆ, ಅಂದರೆ ಈ 3 ಡೇಸಲ್ಲಿ ಒಂದು ಫಿನಾಲೆ ಹೋಗುತ್ತಲ್ಲ, ಆ ಫಿನಾಲೆಗೆ ಯಾರು ಹೋಗಬಾರ್ದು ಅಂತ ಹೇಳಿ ಡಿಸಿಷನ್ ತಗೊಳ್ಳಿ ಅಂತ ಹೇಳಿ ಮನೆ ಮಂದಿಗೆಲ್ಲ, ಒಂಟಿಯಲ್ಲಿರ್ತಾರಲ್ಲ ಅವ್ರಿಗೆ ಮಾತ್ರ ಹೇಳ್ತಾರೆ. ಸೊ ಅಲ್ಲಿ ಆಲ್ಮೋಸ್ಟ್ ಬಂದಿರೋ ಅಂಥದ್ದು ಗಿಲ್ಲಿಗೆ ಮತ್ತು ಕಾವ್ಯಂಗೆ ಬಂದಿರುತ್ತೆ. ಹಾಗೆ ನನಗೆ ಅವ್ರು ಹಾಡು ಹೇಳ್ತಾರಲ್ಲ ಅವರು ಮತ್ತು ಕರಿಬಸಪ್ಪ ಅವರಿಗೆ ಹೋಗಿರುತ್ತೆ. ಸೊ ಇಷ್ಟು ಇದರಲ್ಲಿ ಅಶ್ವಿನಿ ಅವರಿಗೆ, ಗಿಲ್ಲಿ ಅವರಿಗೆ ಹಾಗೆ ಕಾವ್ಯೇಶ್ ಅವರಿಗೆ ಗಲಾಟೆ ಹತ್ಕೊಳ್ಳುತ್ತೆ. ಯಾಕಂದರೆ ಅಶ್ವಿನಿ ಅವರು ಒಂದು ಹೇಳ್ತಾರೆ, ನಾವೇನೇ ಹೇಳಿದರೂ ಎಲ್ಲದನ್ನು ಅವರು ಕಾಮನಾಗಿ ತೊಗೊಳ್ಳಲ್ಲ, ಸೀರಿಯಸ್ ಆಗಿ ಕೆಲವೊಂದನ್ನು ಸೀರಿಯಸ್ ಆಗಿ ತೊಗೊಳ್ತಾರೆ ಅಂತ ಕೇಳಿದಾಗ ಅವರಿಬ್ಬರು ಹೇಳ್ತಾರೆ ಏನಕ್ಕೆ ಸೀರಿಯಸ್ ಆಗಿ ನಾವು ತೊಗೊಂಡಿದ್ದೀವಿ ಅಂತ. ಕೆಲವೊಂದು ವಿಷಯಗಳು ಹಾಗೆ ಹೋಗ್ತಾ ಗಿಲ್ಲಿ ಅವರು ಏಕವಚನದಲ್ಲಿ ಮಾತಾಡಿದ್ದಾರೆ. ಸೊ ಅದು ಬೈ ಫ್ಲೋ ಬಂದಿರೋದು, ಅದು ಅಶ್ವಿನಿ ಅವರಿಗೆ ಆಗಲಿಲ್ಲ. ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಇಷ್ಟು ಸೀಸನ್ ನೋಡ್ಕೊಬಂದಿರೋದ್ರಿಂದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿಕ್ಕೆ ಪ್ರತಿ ಸಲನೂ ಒತ್ತು ಹೇಳ್ತಾರೆ, ನಾನೊಬ್ಳು ಕನ್ನಡ ಹೋರಾಟಗಾರ್ತಿ, ನಾನೊಬ್ಳು ಕಲಾವಿದೆ ಅಂತ. ಅದು ಗೊತ್ತಿರೋದೆ, ಅದನ್ನು ಪ್ರತಿ ಬಾರಿ ಹೇಳೋ ಅಗತ್ಯ ಇಲ್ಲ. ಸೊ ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಕೊಟ್ಟಾಗಲೂ ಅದು ಹೇಳಿದೆ, ನಾನು ಪ್ರತಿಯೊಂದು ಮಾತಲ್ಲೂ ನಾನು ಇಂಟರ್ವ್ಯೂಯಲ್ಲಿ ನೋಡಿದ್ದೀನಿ, ನಾನೊಬ್ಳು ಕನ್ನಡ ಹೋರಾಟಗಾರ್ತಿ, ನಾನೊಂದು ಕಲಾವಿದೆ. ಸೊ ಅದೆಲ್ಲರಿಗೂ ಗೊತ್ತಿರುವಂಥದ್ದೇ. ಅಲ್ಲೂ ಅಷ್ಟೇ, ಗಿಲ್ಲಿಯವರು ಅಷ್ಟೇ, ಅವರು ಅಷ್ಟೇ, ಹೋರಾಟ ಆಗದಿದ್ರು ಅವರು ಕಲಾವಿದೆ ಆಗಲಿಕ್ಕೆ ಹೋರಾಟ ಇಬ್ಬರು ಮಾಡಿದ್ದಾರೆ. ಅಲ್ಲಿರೋರು ಎಲ್ಲರೂ ಮಾಡಿರ್ತಾರೆ, ಪ್ರತಿ ಕ್ಷಣ ಎಲ್ಲರೂ ಮಾಡಿರ್ತಾರೆ. ಅದನ್ನು
ಅವರಿಗೆ ಹೇಳಿಬಿಟ್ಟು ನಾನೇ ಒಂದು ದೊಡ್ಡದು ಅಂತ ಹೇಳಿ ಅರ್ಥ ಮಾಡಿಸೋ ಅಗತ್ಯ ಇಲ್ಲೇ ಇಲ್ಲ. ಸೊ ಎಲ್ಲಿಂದ ಹೋಗಿದ್ದು ಜಗಳ ಅಲ್ಲಿಗೆ ಹೋಗಿ ಮುಡ್ತು, ನಾನೇ ಗ್ರೇಟು, ನನ್ನದೇ ಆಯಿತು ಅಂತ ಹೇಳಿ. ಇದಿಷ್ಟು ನಿನ್ನೆ ನಡೆದಿರೋ ಎಪಿಸೋಡು. ಸೊ ಆಮೇಲೆ ಬಂತು ಅಂದರೆ ಮಲ್ಲಮ್ಮಂದು ಸ್ವಲ್ಪ ಮೂಮೆಂಟ್ ಅಂತಲೇ ಹೇಳ್ಬೋದು. ಧ್ರುವನ್ ತೊಟ್ಟಿಗೆ ನಾನು ಯಾವ್ಯಾವ ಕಷ್ಟಪಟ್ಟು ಕೆಲಸ ಮಾಡಿದೆ, ಯಾವ್ಯಾವ ಮನೆ ಕೆಲಸ ಮಾಡಿ ಜೀವನ ಸಾಗಿಸಿದೆ ಅಂತ ಹೇಳಿ ಸ್ವಲ್ಪ ಧ್ರುವನ್ ತೊಟ್ಟಿಗೆ ಹಂಚ್ಕೊಂಡ್ರು. ಸೊ ಆಲ್ಮೋಸ್ಟ್ ಇದೇ ಥರ ಹೋಗಿರುವಂಥದ್ದು ನಿನ್ನೆ. ಟಾಸ್ಕ್ ಏನೂ ಇರಲಿಲ್ಲ. ಸೊ ಇದಿಷ್ಟು ನಿನ್ನೆ ಎಪಿಸೋಡ್ ರಿವ್ಯೂ ಆಗಿರುತ್ತೆ. ಸೊ ಹೋಪ್ಫುಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಕ್ಷಿತಾ ಶೆಟ್ಟಿ ಬಗ್ಗೆ ಇವತ್ತು ವಿಡಿಯೋ ಹಾಕಿದ್ದೀನಿ 2 o'clock. ಸೊ ಇನ್ನೂ ಯಾರು ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.